ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಶ್ರೀಮದ್ ಭಾಗವತ ಶ್ರವಣದಿಂದ ಮೋಕ್ಷ ಪ್ರಾಪ್ತಿ. ಸ್ವಾಮಿ ಸೌಖ್ಯಾನಂದಜಿ ಶ್ರೀಮದ್ ಭಾಗವತವನ್ನ 7 ದಿನಗಳ ಕಾಲ ಶ್ರವಣ ಮಾಡುವುದರಿಂದ 4 ಪುರುಷಾರ್ಥಗಳಲ್ಲಿ ಒಂದಾದ ಹಾಗೂ ಮನುಷ್ಯ ಜೀವನದ ಮುಖ್ಯ ಗುರಿಯಾದ ಮೋಕ್ಷವನ್ನು ಪಡೆಯಬಹುದು ಅಂತ ಬೆಂಗಳೂರಿನ ಬಸವನಗುಡಿಯ ಶ್ರೀರಾಮಕೃಷ್ಣ ಮಠದ ಸ್ವಾಮಿ ಸೌಖ್ಯಾನಂದಜಿ ಮಹಾರಾಜ್ ಅಭಿಪ್ರಾಯಪಟ್ಟರು. ನಗರದ ವಾಸವಿ ಕಾರುಣಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಆಯೋಜಿಸಿದ್ದ ಶ್ರೀಮದ್ ಭಾಗವತ್ ಸಪ್ತಾಹ ಕಾರ್ಯಕ್ರಮದ ಮೊದಲ ದಿನದ ಸತ್ಸಂಗದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನವನ್ನು ನೀಡಿದರು. ಶ್ರೀಮದ್ ಭಾಗವತದ ಅಧ್ಯಯನ ಹಾಗೂ ಅದರ ಶ್ರವಣದಿಂದ ಅನೇಕ ವಿಷಯಗಳನ್ನು ಕಲಿಯಬಹುದು. ಅದರಲ್ಲಿ ಬರುವ ಪರೀಕ್ಷಿತ ರಾಜನಂತೆ ಜನನದ ಮರಣದ ಚಕ್ರದಿಂದ ಬಿಡುಗಡೆ ಹೊಂದಬಹುದು. ಶ್ರವಣ, ಧ್ಯಾನ, ನಿಧಿಧ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಸತ್ಸಂಗ, ಸಾಧು ಸಂಘದಿಂದ ಜೀವನ ಮುಕ್ತಿ ಸಿಗುತ್ತೆ. ಗೋಪಿಯರಂತೆ ಭಗವಂತನನ್ನ ಪ್ರೀತಿಸಿ ಆತನ ದರ್ಶನಕ್ಕಾಗಿ ವ್ಯಾಕುಲತೆ ಪಡೆಯಬೇಕು. ಕಲಿಯುಗಕ್ಕೆ ಭಕ್ತಿ ಮಾರ್ಗವೇ ಸೂಕ್ತವಾದದ್ದು ಅಂತ ವಿವರಿಸಿದರು. ಸತ್ಸಂಗದ ಆರಂಭದಲ್ಲಿ ವನಜಾಕ್ಷಿ ಮೋಹನ್ ಅವರ ನೇತೃತ್ವದಲ್ಲಿ ಸದ್ಭಕ್ತರಿಂದ ವಿಶೇಷ ಭಜನೆ, ಮಾತಾಜಿ ತ್ಯಾಗಮಯಿ ಅವರಿಂದ ದೇವತ್ರಯನಿಗೆ ಭಗವಾನ್ ಶ್ರೀಕೃಷ್ಣನಿಗೆ ಆರತಿ ನಡೆದರೆ ಬಿ ಸುಮನಾ ಕೋಟೇಶ್ವರ್ ಅವರು ಭಾಗವತ ಪರಿಚಯವನ್ನ ವಂದನಾರ್ಪಣೆಯನ್ನ ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ಹರಿಕೇಶವ, ವಿವೇಕ, ರಂಗನಾಥ, ಎಚ್ ಲಕ್ಷ್ಮೀದೇವಮ್ಮ, ಪ್ರೇಮ, ಯತೀಶಂ ಸಿದ್ದಾಪುರ್, ಗೀತಾ ಪ್ರಕಾಶ್, ಸುಮಾ, ವೆಂಕಟ ಸುಬ್ಬಣ್ಣ, ರಾಧಮ್ಮ, PS ಮಾಣಿಕ್ಯ, ಕವಿತಾ, ಅಂಬುಜಾ, ಮಂಜುಳಾ, ರಶ್ಮಿ, ಡಾಕ್ಟರ್ ಭೂಮಿಕಾ, ಸಂತೋಷ್, ಮಾನ್ಯ, ಹೃತಿಕ್, ಪುಷ್ಪಲತಾ, ವೀಣಾ, ಜಿ ಯಶೋಧ, ಶಾಂತಮ್ಮ, ನಾಗರತ್ನಮ್ಮ, ವಿಮಲಾ, ಅನಸೂಯ, ಸಂಜನಾ, ಚೇತನ್, ಚೆನ್ನಕೇಶವ, ನಾಗರಾಜ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ಅರ್ಥಕಾಮಗಳನ್ನು ಅನುಭವಿಸಿ, ಅರ್ಥಕಾಮ ಅಂದ್ರೆ ಸಂಸಾರ ಅಂತ ಅರ್ಥ. ನಮಗೆ ಆಸೆ ಆಕಾಂಕ್ಷೆಗಳು ಬೇಕು. ಯಾರಿಗೂ ಕೂಡ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ನೀವು ಜೀವನ ಮಾಡಿ ಅಂತ ಯಾರು ಹೇಳಲ್ಲ. ಅದಕ್ಕೆ ಯಾವ ಯಜ್ಞಾದಿಗಳನ್ನೆಲ್ಲ ಹೇಳಿದ್ರೆ ವೇದದಲ್ಲಿ ಎಷ್ಟು ಯಜ್ಞ ಅಂತ ಅದೆಲ್ಲ ಹೋದ್ಮೇಲೆ ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ. ನಾವೇನು ವಿಷ್ಣು ಸಹಸ್ರನಾಮ ಅದು ಫಲಶ್ರುತಿನಲ್ಲಿ ಏನೇನೆಲ್ಲ ಹೇಳಿದ್ದಾರೆ. ಲಲಿತ ಸಹಸ್ರನಾಮ ಓದಿ ಅದರ ಫಲಶ್ರುತಿನಲ್ಲಿ ನೀವು ಇಷ್ಟು ಸತಿ ಹೇಳಿದಂತಾಗುತ್ತೆ. ಅದನ್ನೆಲ್ಲ ಪಡ್ಕೊಳ್ಳಿ, ನೋ ಪ್ರಾಬ್ಲಮ್. ಅದನ್ನೆಲ್ಲ ಅನುಭವಿಸಿ, ತೊಂದರೆ ಇಲ್ಲ. ಆದರೆ ಅದನ್ನ ಧರ್ಮದ ಆಧಾರದಲ್ಲಿ ಅನುಭವಿಸುವುದನ್ನ ಕಲೀಲಿ. ಅದನ್ನ ನಿಗ್ರಹ ಮಾಡಿಕೊಂಡು ಅನುಭವಿಸಿ. ಯಾವುದೋ ಒಂದು ನಿಯಮಕ್ಕೆ ಒಳಪಟ್ಟು ನೀವು ಅದನ್ನು ಅನುಭವಿಸಿದ್ರೆ ನಿಮ್ಮ ಜೀವನ ಉನ್ನತೀಕರಣಗೊಳ್ಳುತ್ತೆ. ನೀವು ಸಂಸಾರದಿಂದ ನಿಧಾನಕ್ಕೆ ಬೆಳೆದು ಮೋಕ್ಷದ ಕಡೆ ಹೋಗ್ತೀರಿ. ಅಳವಡಿಸಿಕೊಂಡು ನಿಸ್ವಾರ್ಥ ಸೇವೆ, ಆಧ್ಯಾತ್ಮಿಕ ಸಾಧನೆ ಅರ್ಪಿಸಿಕೊಂಡಿರುವ ಹಿರಿಯ ಸಾಧುಗಳಲ್ಲಿ ಒಬ್ಬರು. ಇವರು ಸ್ವಾಮಿ ತಪಸ್ಯಾನಂದಜಿ ಮಹಾರಾಜರಿಂದ ಮಂತ್ರ ದೀಕ್ಷೆಯನ್ನು ಪಡೆದಿದ್ದಾರೆ ಹಾಗೂ ಪರಮ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜರಿಂದ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದ್ದಾರೆ. ಶ್ರೀರಾಮಕೃಷ್ಣ, ಶ್ರೀಮಾತೆ ಶ್ರೀ ಶಾರದಾದೇವಿ ಹಾಗೂ ಸ್ವಾಮಿ ವಿವೇಕಾನಂದರ ಆದರ್ಶಗಳ ಪ್ರಚಾರ ಹಾಗೂ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಸ್ವಾಮಿ ಸೌಖ್ಯಾನಂದಜಿ ಮಹಾರಾಜರು ಡಿಸೆಂಬರ್ 1988ರಲ್ಲಿ ಬೆಂಗಳೂರಿನ ಬಸವನಗುಡಿಯ ಶ್ರೀರಾಮಕೃಷ್ಣ ಮಠವನ್ನು ಸೇರಿದರು. ಅಲ್ಲಿಂದ ಮಾರ್ಚ್ 1998ರವರೆಗೆ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸೇವಾ ಚಟುವಟಿಕೆಗಳಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನಂತರ 1998ರಿಂದ 2003ರವರೆಗೆ ಹಲಸೂರಿನ ಶ್ರೀರಾಮಕೃಷ್ಣ ಮಠದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗಿನ ನಮ್ಮ ಜನರು ಮಾಡೋದನ್ನು ನೋಡಿದ್ರೆ ಪ್ರಾಣಿಗಳ ಎಷ್ಟೋ ಬೆಟರ್ ಅಂತ ಕಾಣುತ್ತೆ. ಯಾವ ಪ್ರಾಣಿಯೂ ಕೂಡ ತಮ್ಮ ಮಕ್ಕಳಿಗೆ ಬಾಟ್ಲಲ್ಲಿ ಯಾರು ಕೊಡುತ್ತಾ ನೀರಾಗಿ ಹಾಕೊಡುತ್ತಾ ನಾವೇನ್ ಮಾಡ್ತೀವಿ? ಅದನ್ನು ಕೊಡೋರು ಯಾರು? ಡಾಕ್ಟರ್ಸ್,
ಇಂಜಿನಿಯರ್ಸ್, IAS ಆಫೀಸರ್, ಮಿನಿಸ್ಟರ್ಸ್, ದೊಡ್ಡವರು, ಸಣ್ಣವ್ರ ಪಾಪ ರಿಟೈರ್ಗೆ ಹಾಕೊಡಕ್ಕೆ ದೊಡ್ಡವ್ರಿಗೆ ಟೈಮ್ ಕೊಟ್ಟಿಲ್ಲ. ಮಕ್ಕಳನ್ನ ಕಿಡ್ಸ್ ಕ್ಯಾಂಪ್ ಬಿಡ್ತೀವಿ. ಯಾವ್ದಾದ್ರು ಪ್ರಾಣಿ ನೋಡಿ, ನಾವು ಇದನ್ನ ಎಜುಕೇಶನ್ ಅಂತ ಕರಿತೀವಲ್ಲ. ವೇರ್ ಇಸ್ ಎಜುಕೇಶನ್? ವೇರ್ ಇಸ್ ಲೈಫ್? ವೇರ್ ಇಸ್ ಫೀಲಿಂಗ್? ಇದನ್ನೆಲ್ಲ ಹಿಂದೆ ನಾವು ಮಾರ್ಗಗೊಳ್ಳುತ್ತೆ ಹೆಂಗಾಗುತ್ತೆ? ಅದನ್ನೆಲ್ಲ ಪುರಾಣಗಳಲ್ಲಿ ತೋರಿಸಿದ್ದಾರೆ. ಮಾನವತೆ ಅಂದ್ರೇನು, ದೈವತ್ವ ಅಂದ್ರೇನು, ಅದನ್ನು ಪಡೆದುಕೊಳ್ಳುವ ರೀತಿ ಏನು, ಎಲ್ಲವನ್ನು ತೋರಿಸಿದ್ದಾರೆ. ಅದರಿಂದ ಆ ಮಾನವತ್ವ, ಮನುಷ್ಯತ್ವ ಬರದೆ ಒಂದು ಅತ್ಯಂತ ಶ್ರೇಷ್ಠ ಮನುಷ್ಯನಿಗೆ ಮಾತ್ರ ತನ್ನ ಜೀವನವನ್ನು ಉತ್ತೇಜನಗೊಳಿಸತಕ್ಕಂಥ ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿದ್ದಾರೆ. ಪ್ರಾಣಿಗಳಿಗೆ ತಮ್ಮ ಜೀವನವನ್ನು ಉತ್ತೇಜನಗೊಳಿಸಕ್ಕೆ ಬರಲ್ಲ. Radha